ಬಿಸಿಸಿಐಗೆ ಐಪಿಎಲ್ ನಡೆಸುವುದೇ ದೊಡ್ಡ ತಲೆನೋವು. ಜೂನ್ ನಿಂದ ಎಲ್ಲಾ ತಂಡಗಳು ಫುಲ್ ಬಿಸಿ. ಹಾಗಾದ್ರೆ ಐಪಿಎಲ್ ಕತೆ ಮುಂದೇನು? ಹೌದು, ಇಂಡೋ ಪಾಕ್ ನಡುವಿನ ಉದ್ವಿಗ್ನತೆಯ ಹಿನ್ನೆಲೆ ಬಿಸಿಸಿಐ ಸೀಸನ್ 18ರ ಐಪಿಎಲ್ ಅನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಉಳಿದ 16 ಪಂದ್ಯಗಳನ್ನ ಮತ್ತೆ ಆಡಿಸಲು ಬಿಸಿಸಿಐ ತಲೆ ಕೆಡಿಸಿಕೊಂಡಿದೆ. ಟೀಂ ಇಂಡಿಯಾದ ಬ್ಯುಸಿಯಾದ ವೇಳಾಪಟ್ಟಿ ಮತ್ತು ಇತರ ಅಂತಾರಾಷ್ಟ್ರೀಯ ಸರಣಿಗಳು ಮರು ನಿಗದಿಗೆ ಸವಾಲಾಗಿದೆ. ಐಪಿಎಲ್ ನ ಇಲ್ಲಿಯವರೆಗೆ 57 ಪಂದ್ಯಗಳು ನಡೆದಿವೆ. ಇನ್ನು 16 ಪಂದ್ಯಗಳು ಉಳಿದುಕೊಂಡಿವೆ. ಉಳಿದಿರುವ ಪಂದ್ಯಗಳನ್ನ ಬೇರೆ ದಿನಾಂಕದಂದು ನಡೆಸಬೇಕಾಗುತ್ತದೆ. ಇದಕ್ಕಾಗಿ ಸುಮಾರು 2 ವಾರ ಸಮಯ ಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಬಿಸಿಸಿಐ ಹೊಸ ಮ್ಯಾಪ್ ರೆಡಿ ಮಾಡಬೇಕಾಗುತ್ತದೆ. ಆದರೆ ಐಪಿಎಲ್ ನಂತರ ಭಾರತ ತಂಡವು ತುಂಬಾ ಕಾರ್ಯನಿರತ ವೇಳಾಪಟ್ಟಿಯನ್ನ ಹೊಂದಿದೆ. ಜೂನ್ ನಲ್ಲಿ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳಲಿದ್ದು ಅಲ್ಲಿ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡಲಿದೆ. ಈ ಸರಣಿ ಆಗಸ್ಟ್ ವರೆಗೆ ನಡೆಯಲಿದೆ. ಇದಾದ ನಂತರ ಟೀಂ ಇಂಡಿಯಾ ಬಾಂಗ್ಲಾದೇಶ್ ವಿರುದ್ಧ ಸರಣಿ ಆಡಬೇಕಾಗುತ್ತದೆ. ಅಲ್ಲದೆ ಮುಂಬರುವ ಏಷ್ಯಾ ಕಪ್ ನಲ್ಲೂ ಭಾರತ ಆಡುವ ಸಾಧ್ಯತೆಗಳಿಲ್ಲ ಎಂದು ಹೇಳಲಾಗುತ್ತಿದೆ. ಮತ್ತು ಆಗಸ್ಟ್ ನಿಂದ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಕ್ರಿಕೆಟ್ ನಲ್ಲಿ ಬ್ಯುಸಿಯಾಗಲಿವೆ. ಸೆಪ್ಟೆಂಬರ್ ನಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಇಂಗ್ಲೆಂಡ್ ನಡುವೆ ಪಂದ್ಯಗಳು ನಡೆಯಲಿವೆ. ಈ ಅವಧಿಯಲ್ಲಿ ಭಾರತ ಏಷ್ಯಾ ಕಪ್ ಆಡಲೇಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಐಪಿಎಲ್ ಗೆ ಅವಕಾಶ ಕಂಡುಕೊಳ್ಳುವುದು ಬಿಸಿಸಿಐಗೆ ದೊಡ್ಡ ಕಠಿಣ ಸವಾಲಾಗಿದೆ.